ಡಾಕ್ಟ್ರೇ, ನನ್ನ ಪರಿಸ್ಥಿತಿ ನೋಡಿದ್ರೆ ನಿಮಗೆ ನಗು ಬರ್ತಾ ಇದೆಯಾ? ನಾನು ವಯಸ್ಸಲ್ಲಿ ತುಂಬ ಚಿಕ್ಕವನು, ಆದರೂ ನನಗೆ ಇಷ್ಟು ಪ್ರೀತಿ ಗೌರವ ತೋರಿಸೋ ನಿಮ್ಮ ಮಗು ಅಂತ ಮನಸ್ಸು ನೋಡಿ ನಗ್ದೆ ಅಷ್ಟೆ. ಡಾಕ್ಟ್ರೇ, ನಾನು ಗೌರವ ಕೊಡ್ತಾ ಇರೋದು ನಿಮ್ಮ ವಯಸ್ಸಿಗಲ್ಲ, ನಿಮ್ಮ ವೃತ್ತಿಗೆ. ಅದಿರಲಿ ಡಾಕ್ಟ್ರೇ, ನಾನು ನಮ್ಮ ತಂಗಿ ವಿಚಾರದಲ್ಲಿ ಬೇಡದೇ ಇರೋ ಅನುಮಾನ ಹುಟ್ಟಿಸ್ಕೊಂಡು ಯಾಕಿಷ್ಟು ಗೊಂದಲ ಮಾಡ್ಕೊಂಡೆ ಅನ್ನೋದು ನನಗೇ ಒಂಥರ ಪ್ರಶ್ನೆ ಯಾಕಾಡ್ತಾ ಇದೆ. ನಮ್ಮ ತಾಯಿ ಕೊಟ್ಟಿದ್ದ ಡೈಮಂಡ್ ನೆಕ್ಲೆಸ್ನ ಅವಳು ಯಾಕೆ ಬದಲಾಯಿಸು ಅಂತ ಹೇಳಿದ್ಲು, ಅದನ್ನು ಯೋಚನೆ ಮಾಡುವಾಗ ನನಗೆ ಅನುಮಾನ ಹುಟ್ಟಕ್ಕೆ ಶುರುವಾಗೋಯ್ತು. ಅನುಮಾನ ಬಗೆಹರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರುವಾಗ ಆಕಸ್ಮಿಕವಾಗಿ ಗುರುಗಳು ನಮ್ಮ ಮನೆಗೆ ಬಂದರು. ಅವ್ರ ಮುಂದೆ ಜಾತಕನ ಇಟ್ಟೆ. ಅವ್ರ ಆ ಜಾತಕನ ನೋಡ್ಬಿಟ್ಟು ನಿನ್ನ ಜೊತೆಲಿರೋಳು ನಿನ್ನ ತಂಗಿನೇ ಅಲ್ಲ ಅಂತ ಹೇಳ್ಬಿಟ್ರು. ಅದನ್ನೆಲ್ಲ ಆಗಲೇ ಮಾತಾಡಿ DNA ಟೆಸ್ಟ್ಗೆ ಕಳಿಸಿದೀವಲ್ಲ ವೀರಣ್ಣವರೇ. ಒಂದು ಗೊಂದಲದ ಮಧ್ಯೆ ಇನ್ನೊಂದು ಗೊಂದಲ. ಅದ್ರ ಬಗ್ಗೆ ಯೋಚನೆ ಮಾಡಿ ನಾನು ನಿಮಗೆ ಫೋನ್ ಮಾಡಿದೆ. DNA ಟೆಸ್ಟ್ವರೆಗೂ ಹೋಗ್ಬಿಟ್ವಿ. ಆದರೆ ಡಾಕ್ಟ್ರೇ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ DNA ಟೆಸ್ಟ್ ಎಲ್ಲ ಬೇಡ ಡಾಕ್ಟ್ರೇ. ವಾಟ್? ಏನು ಹೇಳ್ತಿದ್ದೀರಾ ವೀರಣ್ಣವರೇ? DNA ಟೆಸ್ಟ್ ಮಾಡಿಸೋಕೆ ಅಂತಾನೆ ಬಾಂಬೆಗೆ ಸ್ಯಾಂಪಲ್ಸ್ನ ಕಳ್ಸಾಗಿದೆ ವೀರಣ್ಣವರೇ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ದಯವಿಟ್ಟು ತಾಳ್ಮೆಯಿಂದ ಇರಿ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ ಡಾಕ್ಟ್ರೇ. ರಕ್ತ ಸಂಬಂಧನ ರಕ್ತ ಪರೀಕ್ಷೆ ಮಾಡೇ ತಿಳ್ಕೊಬೇಕು ಅಂತ ಹೊರಟ್ನಲ್ಲ, ಅದನ್ನ ನೆನ್ಸ್ಕೊಂಡ್ರೆ ನನಗೊಂಥರ ಬೇಜಾರಾಗ್ತದೆ ಡಾಕ್ಟ್ರೇ. ಡಾಕ್ಟ್ರೇ, ನನ್ನ ಜೊತೆಲಿರೋಳು ನಮ್ಮಮ್ಮನೇ, ನನ್ನ ಮುದ್ದು ತಂಗಿ ಅರ್ಚನಾನೇ. ಆ ವಿಚಾರದಲ್ಲಿ ನನಗಿನ್ಮೇಲೆ ಯಾವ ಗೊಂದಲಗಳು ಇಲ್ಲ ಡಾಕ್ಟ್ರೇ. ನಿಮ್ಮನ್ನ ಕರೆಸಿ ಈ ವಿಷಯ ಎಲ್ಲ ಹೇಳಿ ಶ್ರಮ ಕೊಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಪ್ಲೀಸ್ ಡಾಕ್ಟ್ರೇ, ಈ DNA ಟೆಸ್ಟ್ ಎಲ್ಲ ಮಾಡಿಸೋದು ಬೇಡ. ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಸರಿ ವೀರಣ್ಣವ್ರೆ, ನಿಮ್ಮ ಮನಸ್ಸಲ್ಲಿ ಏನು ನೋಡ್ತಿದೆ ಅನ್ನೋದು ಅರ್ಥ ಆಗ್ತಿದೆ. DNA ಟೆಸ್ಟ್ನ ವಾಪಸ್ ತರ್ಸ್ಕೊಳ್ತೀನಿ. ದಯವಿಟ್ಟು ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಮನೆಗೆ ಹುಡುಕೊಂಬಂದು ಲಗ್ನ ಪತ್ರಿಕೆ ಕೊಡ್ತೀನಿ. ದಯವಿಟ್ಟು ನೀವು ನಿಮ್ಮ ಕುಟುಂಬ ಸಮೇತ ಮದುವೆಗೆ ಬರೋದನ್ನು ಮಾತ್ರ ಮರಿಬೇಡಿ. ನಾನು ಬರಲ್ಲ ವೀರಣ್ಣವ್ರೆ. ನೀವು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರೂ ಪರವಾಗಿಲ್ಲ ವೀರಣ್ಣವ್ರೆ. ಗೊತ್ತೋ ಗೊತ್ತಿಲ್ಲದೇನೋ ನಿಮ್ಮ ತಂಗಿಯವ್ರನ್ನ ತುಂಬ ಇಷ್ಟಪಟ್ಬಿಟ್ಟೆ. ಆದರೆ ನೀವೇ ಹೇಳ್ತಿದ್ರಲ್ಲ, ನಿಮ್ಮ ತಂಗಿ ಕೈ ಹಿಡಿಯೋ ಹುಡುಗ ತುಂಬ ಪುಣ್ಯ ಮಾಡಿರಬೇಕು, ಅದೃಷ್ಟಶಾಲಿಯಾಗಿರಬೇಕು ಅಂತ. ಆದರೆ ಆ ಪುಣ್ಯ ಆಗಲಿ ಅದೃಷ್ಟ ಆಗಲಿ ಆ ಎರಡೂ ನಾನು ಮಾಡಿಲ್ಲ ವೀರಣ್ಣವ್ರೆ. ಮದುವೆಗೆ ಬರೋ ಮನಸ್ಸಿಲ್ಲ, ದಯವಿಟ್ಟು ನನ್ನ ಕ್ಷಮಿಸಿ ವೀರಣ್ಣವ್ರೆ. ಡಾಕ್ಟ್ರೇ, ಒಂದು ನಿಮಿಷ. ಅಲ್ಲ, ನೀವು ತಪ್ಪು ತಿಳ್ಕೊಬೇಡಿ. ನಾನು ನಿಮ್ಮನ್ನು ಭೇಟಿ ಮಾಡಿದ ವಿಷಯ ಆಗಲಿ, ನಾವಿಬ್ಬರು ಮಾತಾಡಿದ ವಿಷಯ ಆಗಲಿ, ಯಾವುದೇ ಕಾರಣಕ್ಕೂ ನನ್ನ ತಂಗಿಗೆ ಗೊತ್ತಾಗಲೇಬಾರ್ದು. ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ ವೀರಣ್ಣವ್ರೆ. ಅಲ್ಲ, ನೀವು ಹೇಳ್ತೀರಾ ಹೇಳಲ್ಲ ಅನ್ನೋದಲ್ಲ ವಿಷಯ. ನನ್ನ ತಂಗಿ ನಿಮ್ಮ ಹತ್ರ ಹೇಳಬೇಡಿ ಅನ್ನೋ ವಿಷಯ ನಾನು ಕೇಳಿದೆ ಅನ್ನೋಕ್ಕೋಸ್ಕರ ನನ್ನ ಹತ್ರ ಹೇಳಿದವರು ಏನಾದರೂ ನನ್ನ ತಂಗಿ ಪ್ರೀತಿಯಿಂದ ನಿಮ್ಮ ಹತ್ರ ಕೇಳಿದಾಗ ಈ ವಿಷಯ ಹೇಳ್ಬಿಡ್ತೀರೇನೋ ನನ್ನ ಚಿಕ್ಕ ಭಯ ಅಷ್ಟೆ. ಅದಕ್ಕೋಸ್ಕರ. ಇಲ್ಲ, ನೀವು ಆ ಚಿಂತೆ ಬಿಟ್ಬಿಡಿ, ಯಾರ ಹತ್ರನೂ ಹೇಳಲ್ಲ. ತಪ್ಪು ತಿಳ್ಕೊಬೇಡಿ, ಹೋಗಿ ಬನ್ನಿ. ಮುರಿಯಲಿದೆ ಕೈಕಾಲುಗಳ ಕೀಲು, ಬೀಳಲಿದೆ ನಾಲಿಗೆ, ನಿಂತು ಹೋಗಲಿದೆ ಮಾತು, ಎತ್ತರದಿಂದ ಬಿದ್ದದ್ದು ಪಾತಾಳದಿಂದ ಎದ್ದು ಬರಲಿದೆ. ಅದ್ ಹೇಗೆ ಮಂತ್ರ? ಯಾರೊಬ್ಬ ಬುಡ್ಬುಡ್ಕೆ ಅವ್ನು ಹೇಳ್ದಾಗೆ ಎಲ್ಲ ನಡೆದೋಗುತ್ತಾ? ಹಾಗಿದ್ರೆ ಇಷ್ಟ ದಿನ ನೀನ್ ಮಾಡಿದ್ದೆಲ್ಲ ನಿನ್ ಪರವಾಗಿ ಇತ್ತಲ್ಲೇ? ನಂಗೆ ಯಾಕೋ ಈ ವಿಚಾರದಲ್ಲಿ ನೀನ್ ಮಾತೆ ನಂಬಕ್ಕಾಗ್ತಿಲ್ಲ ಕಣೆ. ಅಲ್ಲ ಹೋಗ್ಲಿ, ನೀನ್ ಇದನ್ನೆಲ್ಲ ನಂಬ್ತೀಯಾ? ನಾನ್ ನಮ್ದೇ ಬೇರೆ ದಾರಿನೇ ಇಲ್ಲ. ಈಗ ನಾನು ಸೋಲ್ತಾ ಇದ್ದೀನಿ. ಇದುವರೆಗೂ ಕಷ್ಟಪಟ್ಟು ಗಳಿಸಿದ್ದೆಲ್ಲ ಕಳ್ಕೊತಾ ಇದ್ದೀನಿ ಅನ್ನಿಸ್ತಾ ಇದೆ. ಬುದ್ಧಿ ಇದೆಯೇನೆ ನಿಂಗೆ? ಇಷ್ಟೆಲ್ಲ ಓದ್ಕೊಂಡಿರೋಳು, ತಿಳುವಳಿಕೆ ಇರೋಳು, ಜೀವನದಲ್ಲಿ ಏನೇ ಬಂದ್ರೂ ಎದುರಿಸೋ ತಾಕತ್ತಿರೋಳು. ಇಲ್ಲಿವರೆಗೂ ಎಲ್ಲಾನು ಎದುರಿಸ್ಕೊಂಡು ಧೈರ್ಯವಾಗೇ ನಿಂತ್ಕೊಂಡಿದ್ಯಾ.
ಸುಶಾಂತ್ನ ಪಡ್ಕೋಬೇಕು ಅನ್ನೋ ಹಠನೇ ಸಾಧಿಸಿದ್ಯಾ, ಪಡ್ಕೊಂಡಿದ್ಯಾ. ಅಲ್ಲ ನೀನೇನ ಮಂತ್ರ? ಈ ಡಿಜಿಟಲ್ ಕಾಲದಲ್ಲೂ ದೆವ್ವ ಪಿಶಾಚಿ ಎಲ್ಲ ನಂಬ್ತೀಯ ನೀನು? ಇದೆಲ್ಲ ನಿಂಗೆ ಸ್ಟುಪಿಡ್ ಆಗಿ ಕಾಣ್ತಿಲ್ವಾ? ನೀನ್ ಹೇಳ್ತೀಯ, ಆದ್ರೆ ಅನುಭವಿಸ್ತಾ ಇರೋದ್ ನಾನು. ನನಗ್ ಗೊತ್ತು. ನನ್ ಕಣ್ಣಿಗೆ ಕಾಣಿಸ್ತಾ ಇರೋದು 1 2 ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ನಾನ್ ಸ್ಟುಪಿಡ್ ಅಲ್ಲ, ಆದ್ರೂ ಆ ಸಿಚುವೇಶನ್ ನಿನಗ ಆ ರೀತಿ ಅನ್ನಿಸ್ತಾ ಇದೆ. ಅಲ್ಲ ಕಣೆ, ಬುಡ್ಬುಡ್ಕೆ ಅವ್ನ್ ಮೊದ್ಲು ವಾರಕ್ಕೊಂದ್ಸಲ ಬರೋನು, ಈಗ ಯಾವಾಗ್ಲೋ ಒಂದ್ಸಲ ಬರ್ತಾನೆ. ಅವನೇನೋ ಹೇಳೋಗಿದ್ದನ್ನ ಮನ್ಸಲ್ಲಿ ಇಟ್ಕೊಂಡು ನೀನ್ ಯಾಕೆ ತಲೆ ಕೆಡಿಸ್ಕೋತಿದ್ಯಾ? ಮೊದ್ಲು ನಿನ್ ತಲೆಲ್ ತುಂಬ್ಕೊಂಡಿರೋ ಆ ನೆಗೆಟಿವ್ ವಿಚಾರನ ತೆಗ್ದ್ಹಾಕು. ಗಗನ, ನನಗ್ ಸಿಕ್ಕಾಪಟ್ಟೆ ಭಯ ಆಗ್ತಿರೋ ವಿಷಯ ಏನ್ ಗೊತ್ತಾ? ನಾನಿವತ್ತು ಮುಖ ತೊಳಿಯಕ್ಕೆ ಅಂತ ನೀರ್ ತಗೊಂಡೋಗಿಡಕ್ ಹೇಳ್ದೆ. ನೀರ್ ಮುಟ್ಟಿ ಮುಖಕ್ ಹಾಕ್ಕೊಂಡೆ ಅಷ್ಟೆ. ಅವಾಗ ಫುಲ್ ಉರಿತಿತ್ತು. ಯಾವ ತರ ಉರಿ ಅಂದ್ರೆ ನನ್ ಕೈಲಿ ಎಕ್ಸ್ಪ್ಲೇನ್ ಮಾಡಕ್ಕೂ ಆಗ್ತಿಲ್ಲ. ಸೀದೋದ್ ಹೆಂಚ್ ತರ ಆಗೋಯ್ತು. ಇದಕ್ಕೇನ್ ಹೇಳ್ತೀಯಾ? ಅಂದ್ರೇನು? ಆ ಶಾಂತಿ ಗಾಳಿ ರೂಪದಲ್ಲಿ ಬಂದು ನೀನ್ ಸ್ನಾನ ಮಾಡೋ ನೀರೊಳಗೆ ಸೇರ್ಕೊಂಡ್ಬಿಟ್ಲು ಅಂತಾನಾ? ಅದರಿಂದ ನೀರೆಲ್ಲ ಉರಿ ಉರಿಯಾಗಿ ಬದ್ಲಾಗಿದೆ ಅಂತ ಹೇಳ್ತಿದ್ಯಾ? ಕರೆಕ್ಟಾಗಿ ಅದೇ ಅಂತ ಹೇಳಕ್ಕಾಗ್ತಿಲ್ಲ. ನಾನ್ ಬಕೆಟಲ್ಲಿ ಹಾಕ್ಸಿದ ನೀರು ನಾರ್ಮಲ್ ಆಗೇ ಇತ್ತು. ಅದೇ ನೀರನ್ನ ರತ್ನಮ್ಮ ತಗೊಂಡೋಗಿ ಅಲ್ಲಿಟ್ರು. ಆದ್ರೆ ಆ ನೀರಿಂದ ನನ್ನ ಕೈಗಳು ಕಣ್ಗಳು ಉರಿಯಕ್ ಸ್ಟಾರ್ಟ್ ಆಯ್ತು. ಬಕೆಟ್ಗೆ ನೀರ್ ಹಾಕೋಕ್ಕೂ ಮುಂಚೆ ಬಕೆಟ್ನ ಸರಿಯಾಗಿ ತೊಳ್ದಿದ್ಯಾ? ಏನೇ ಹಾಕಿ ಹೇಳ್ತಿದ್ಯಾ? ಅಷ್ಟು ಕಾಮನ್ ಸೆನ್ಸ್ ಇರಲ್ವಾ ನನ್ಗೆ? ನಾನ್ ಕೇಳಿದಕ್ಕೆ ಉತ್ತರ ಕೊಡು. ಆ ಬಕೆಟಲ್ಲಿ ಧೂಳಿರ್ಬೋದಲ್ವಾ? ಆ ಧೂಳು ನಿನ್ ಕಣ್ಣಿಗೆ ಹೋಗಿರ್ಬೋದಲ್ವಾ? ಆಗ ನಿನ್ ಕಣ್ಣು ಉರಿ ಆಗಿರ್ಬೋದಲ್ವಾ? ಅದನ್ನೆಲ್ಲ ಬಿಟ್ಟು ಹುಚ್ಚಿ ತರ ಅದೇನೋ ದೆವ್ವದ ಕಾಟ ಅಂತಿದ್ಯಲ್ಲ ನೀನು. ನಿನಗ್ ನಾನು ಏನ್ ಹೇಳ್ತಾ ಇದ್ದೀನಿ ಅರ್ಥ ಆಗ್ತಾ ಇಲ್ಲ. ಇವಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿನಗ್ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನೋಡು, ಎಚ್ಚರಿಕೆಯಿಂದ ಇರು. ಮುಂದೆ ಇದೇ ತರ ಆಯ್ತು ಅಂದ್ರೆ ಹೇಳು. ಅದಕ್ಕೆ ಅಂತಾನೆ ಕೆಲವರು ಜನರಿದ್ದಾರೆ. ಅವ್ರನ್ನ ಭೇಟಿ ಮಾಡೋಣ, ಸಮಸ್ಯೆ ಬಗೆಹರಿಸೋಣ. ಏನೋ ಗೊತ್ತಿಲ್ಲ ಕಣೆ. ನಿನ್ ಹತ್ರ ಹೇಳ್ಕೊಂಡ್ಮೇಲೆ, ನೀನ್ ಹೇಳ್ತಿರೋದೆಲ್ಲ ಕೇಳಿದ್ಮೇಲೆ ಮನ್ಸಿಗೆ ಸಮಾಧಾನ ಆಗ್ತಿದೆ. ಆಕ್ಚುಲಿ ನೀನೀಗ ಇಷ್ಟು ವೀಕ್ ಆಗಿದ್ಯಾ ಅಂತ ನಂಗೆ ಗೊತ್ತಿರ್ಲಿಲ್ಲ ಕಣೆ. ಅದ್ಯಾವ್ದೋ ಕಣ್ಣಿಗೆ ಕಾಣ್ದೇ ಇರೋದನ್ನ ನೆನೆಸ್ಕೊಂಡು ನೀನ್ ಹೆದರ್ತಾ ಇದೀಯಾ? ನನ್ ಮಂತ್ರ ಹೆದರ್ತಾ ಇರೋದಾ? ಹೌದಲ್ವಾ? ಒಂದ್ ಟೈಮಲ್ಲಿ ನನ್ ಕಣ್ಣಿಗಡ್ಡ ಬಂದವ್ರನ್ನ ಕಾಣೆ ಮಾಡ್ತಿದ್ದವಳು ನಾನು. ಕಣ್ ಮುಚ್ಚಿದ್ರು ನನ್ ಸುತ್ತ ಏನೆಲ್ಲ ನಡೀತಿದೆ ಅಂತ ತಿಳ್ಕೊಂಡವಳು ನಾನು. ಭೂತ ಪಿಶಾಚಿಗಳೇ ನನ್ನನ್ನು ನೋಡಿ ಹೆದ್ರುಕೊಂಡು ಓಡ್ ಹೋಗ್ತಿದ್ವು. ಇವಾಗ ಯಾಕೆ ಈ ಥರ ಆಗ್ತಿದೆ? ಅನ್ನಿಸ್ತಾ ಇದೆ ಅಲ್ವಾ ನಿಂಗೆ? ಹಾ, ನಿನ್ ಮೈಂಡು ಸ್ಟ್ರಾಂಗ್ ಆಗಿದ್ರೆ ಏನೂ ಆಗಲ್ಲ. ಮಂತ್ರ, ನೀನ್ ಈ ತರ ಇರೋದು ನಂಗೊಂಚೂರು ಇಷ್ಟ ಇಲ್ಲ. ನಾನ್ ಹಳೆ ಮಂತ್ರ ನೋಡ್ಬೇಕು. ಅವಳು ಹೇಗಿದ್ಲೋ ಹಾಗ್ ನೀನ್ ಬದ್ಲಾಗ್ಬೇಕು. ನೀನ್ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ಅದೇನ್ ಬರುತ್ತೋ, ಯಾವ ರೂಪದಲ್ಲಿ ಬರುತ್ತೋ ಬರ್ಲಿ, ನಾನು ನೋಡ್ತೀನಿ. ಈ ಮಂತ್ರಂಗೆ ಈ ರೀತಿ ಬುದ್ಧಿ ಹೇಳಕ್ ಬರ್ತಿದ್ದಾರೆ ಅವರು. ಅವ್ರ ಕಣ್ಣನ್ನೇ ಕಿತ್ತು ಹಾಕ್ತೀನಿ. ಏನನ್ಕೊಂಡಿದ್ದಾರೆ? ದೆವ್ವ ಆಗ್ಲಿ, ಪಿಶಾಚಿ ಆಗ್ಲಿ, ಮನುಷ್ಯರಾಗ್ಲಿ, ಯಾರೇ ಆಗಿದ್ರು ಸರಿ, ನಾನು ಒಂದ್ ಕೈ ನೋಡೇ ಬಿಡ್ತೀನಿ.